ಹಲೋ. ಹೆಲ್ತ್ ಇನ್ಶೂರೆನ್ಸ್ ಹೇಳುವಂಥದ್ದು ಬದುಕಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಲ್ಲ ಅಂತ ಹೇಳಿದರೆ ಇನ್ನಾದರೂ ಟೈಮ್ ಇದೆ, ಮಾಡುವಂಥದ್ದು ಅತಿ ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಲಾಸ್ಟ್ ಟೈಮ್ ನಾನು ಹೋಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಇವತ್ತು ನಾನು ಮಾಡ್ತಾ ಇರುವಂಥ ವಿಡಿಯೋ ಇಟ್ಸ್ ಅಬೌಟ್ ಹೆಲ್ತ್ ಇನ್ಶೂರೆನ್ಸ್. ಓಕೆ, ಹೆಲ್ತ್ ಇನ್ಶೂರೆನ್ಸ್ ಹೇಳುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದರೆ ಅದನ್ನು ಕ್ಲೇಮ್ ಮಾಡ್ಬೋದು. ದರ್ ಆರ್ ಟೂ ಥಿಂಗ್ಸ್. ಒಂದು ಕ್ಯಾಶ್ಲೆಸ್ ಕ್ಲೇಮ್ ಕೂಡ ನೀವು ಮಾಡಬಹುದು. ಅಂದರೆ ಅಡ್ಮಿಟ್ ಆಗುವಾಗಲೇ ನೀವು ಆ ಇನ್ಶೂರೆನ್ಸ್ ಕಾಪಿಯನ್ನು ಸಬ್ಮಿಟ್ ಮಾಡಿದರೆ ಯಾವುದೇ ರೀತಿಯ ಸರ್ಜರಿಗಳು ಅಥವಾ ನೀವು ಅಡ್ಮಿಟ್ ಆಗಲೇಬೇಕು 24 ಅವರ್ಸ್, ನೀವು ಇನ್ಶೂರೆನ್ಸ್ಗೆ ಅಪ್ಲಿಕೇಬಲ್ ಆಗಿದ್ದರೆ ಎಲ್ಲ ರೀತಿಯ ಚಿಕಿತ್ಸೆಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಬೇಕು. ಯಾರೆಲ್ಲ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ತಂದೆ ತಾಯಿಯನ್ನು ಆ್ಯಡ್ ಮಾಡಬಹುದು. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಕಾರ್ಪೊರೇಟ್ ಕಂಪನಿಯಲ್ಲಿ ಪ್ರೀಮಿಯಂ ಕಮ್ಮಿ ಇರುತ್ತೆ. ಕಂಪನಿಗೆ ದ ಪ್ರೀಮಿಯಂ ಅಮೌಂಟ್ ಇಸ್ ಲಿಟಲ್ ಲೆಸ್ ವೆನ್ ಕಂಪೇರ್ ಟು ನೀವಾಗೇ ಒಂದು ಇನ್ಶೂರೆನ್ಸ್ ತಂದೆ ಮಗ ಅಮ್ಮ ಅಂತ ಹೇಳಿದರೆ, ನೀವಾಗೇ ಇನ್ಶೂರೆನ್ಸ್ ಮಾಡ್ತೀರಾ ಅಂತ ಹೇಳಿದರೆ ದ ಕಾಸ್ಟ್ ಇಸ್ ವೆರಿ ಹೈ, ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಬಟ್ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ದ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ವಿಲ್ ಬಿ ಲೆಸ್. ಯಾವಾಗ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಹೇಳಿದರೆ, ನಾವು ಯಾವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತೀವಿ, ನಮ್ಮವರು ಯಾವತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ, ಆವಾಗ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ನ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾರು ಆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಬೈತಾರೆ ಅಂತ ಹೇಳಿದ್ರೆ, ಅಯ್ಯೋ ಆ ಪ್ರೀಮಿಯಮನ್ನು ಕಟ್ಟಿದ್ದು ಸುಮ್ಮನೆ ವೇಸ್ಟು, ಯಾಕೆ ನಮ್ಮ ಇದ್ದ ಹಣವನ್ನೆಲ್ಲ ಪ್ರೀಮಿಯಮ್ಗೆ ಅಮೌಂಟನ್ನು ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಆಲೋಚನೆ ಮಾಡ್ತಾ ಇದ್ದರೆ, ಯಾವತ್ತು ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತೀರಾ ಆವಾಗ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಕ್ಕಿದಾಗ, ಲಕ್ಷಾಂತರ ಸೇವ್ ಆದಾಗ ಆವಾಗ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ನ ವ್ಯಾಲ್ಯೂ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಒಂದು ಸಲಹೆ ಏನು ಅಂತ ಹೇಳಿದರೆ, ಗೌರ್ಮೆಂಟ್ ಬಹಳಷ್ಟು ಫ್ರೀ ಕೊಡ್ತಾರೆ. ಅದೆಲ್ಲವನ್ನು ಬಿಟ್ಟು ಒಂದು ಹೆಲ್ತ್ ರಿಲೇಟೆಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲ ಹಾಸ್ಪಿಟಲ್ಗಳಿದೆ ಅಲ್ಲಿ ಕರೆಕ್ಟಾಗಿರುವಂಥ ಇನ್ಸ್ಪೆಕ್ಷನ್ಸ್ಗಳು ಆಗಬೇಕು, ಆ್ಯಂಬುಲೆನ್ಸ್ ವ್ಯವಸ್ಥೆಗಳಾಗಬೇಕು. ಯಾವುದೇ ಚಿಕಿತ್ಸೆಗೂ ಕೂಡ ವಿಪರೀತವಾಗಿ ಪ್ರೈಸನ್ನು ಫಿಕ್ಸ್ ಮಾಡಬಾರ್ದು. ಎಲ್ಲಿ ಫಿಕ್ಸ್ ಮಾಡ್ತಾರೆ ಅಲ್ಲಿ ಸೂಟೇಬಲ್ ಆಗಿರುವಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬೇಕು. ತುಂಬ ಕ್ರಿಟಿಕಲ್ ಸಿಚುವೇಷನಲ್ಲಿ ಅವರ ಹೆಲ್ತ್ ಇದೆ ಅಂತ ಹೇಳಿದರೆ ಅದಕ್ಕೆ ತಕ್ಕದಾಗಿರುವಂತಹ ಒಂದು ಸಹಾಯವನ್ನು, ಆ ಒಂದು ಫ್ರೀಯಾಗಿ ಅವರಿಗೆ ಸಿಗುವಂಥ ಬೆನಿಫಿಟ್ ಏನಿದೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅವಶ್ಯಕತೆ ಇದೆ ವೆನ್ ಕಂಪೇರ್ ಟು ಅದರ್ ಸೆಕ್ಟರ್. ಪ್ಯೂರ್ಲಿ ನಾನು ತಿಳ್ಕೊಳ್ಳುವಂಥದ್ದು ಹೆಲ್ತ್ ಇದ್ರೇ ಅಲ್ಲ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ಸೋ ಮೆನಿ ಇನ್ಶೂರೆನ್ಸ್ ಇದೆ. ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ, ಎಲ್ಲಿ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಅಂತ ಹೇಳುವಂಥದ್ದು. ಸೊ ಅದು ಚೆಕ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಗೌರ್ಮೆಂಟಲ್ಲೂ ಕೂಡ ನಾನು ಹೇಳುವಂಥದ್ದು, ಯಾವ ಉಚಿತ ಯೋಜನೆಗಳನ್ನು ಮಾಡಿದ್ದೀರಾ ಅದು ನಮ್ಮ ಕೈಯಲ್ಲಿಲ್ಲ, ನಿಮ್ಮ ಡಿಸಿಷನ್ಸ್. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸ್ಪೆಷಲ್ ಕೇರ್ ತೆಗೆದುಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಡವರಿಗೆ, ಮಿಡಲ್ ಕ್ಲಾಸ್ ಯಾರಿರ್ತಾರೆ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ ಒಂದು ಹೆಲ್ತ್ ಸೆಕ್ಟ್ರಲ್ಲಿ. ಏನೋ ಒಂದು ಪಾಪ ಕ್ಯಾನ್ಸರ್ ಆಯಿತು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಅಂತ ಹೇಳುವಾಗ ನನಗೆ ಬರುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದ ಎಂಕ್ವೈರಿ ಏನಾಗಿರುತ್ತೆ ಅಂತ ಹೇಳಿದರೆ, ಹಣ ಅರೇಂಜ್ ಮಾಡಿ, ಹಣ ಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಕಷ್ಟದಲ್ಲಿದೆ, ಅವರಿಗೆ ಹಣ ಅರೇಂಜ್ ಮಾಡಿ ಅಂತ. ಸೊ ಅಂಥವರಿಗೆ ಸಹಾಯ ಆಗಬೇಕು. ಸೊ ಅಂಥದ್ದು ಯಾವುದಾದ್ರೂ ಆ್ಯಕ್ಷನ್ಸ್ಗಳನ್ನು ಗೌರ್ಮೆಂಟ್ ತೆಗೆದುಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ನೀವು ಬಹಳಷ್ಟು ವಾಟ್ಸಪ್ ಗ್ರೂಪಲ್ಲೂ ಕೂಡ ನೋಡ್ಬೋದು, ಎಲ್ಲಿ ನೋಡಿದರೂ ಕೂಡ ಈ ರೀತಿಯ ಮಗುವಿಗೆ ಪ್ರಾಬ್ಲಮ್ ಆಗಿದೆ, ಆ ಚಿಕಿತ್ಸೆಗೆ ಹಣ ಬೇಕು, ಇವರಿಗೆ ಕ್ಯಾನ್ಸರ್ ಇದೆ ಅವರಿಗೆ ಚಿಕಿತ್ಸೆಗೆ ಹಣ ಬೇಕು, ಮತ್ತು ಅವರಲ್ಲಿರುವಂಥ ಚಿನ್ನವನ್ನು, ಜಾಗವನ್ನು ಎಲ್ಲವನ್ನು ಸೇಲ್ ಮಾಡ್ತಾರೆ. ಅವರಿಗೆ ನೆಕ್ಸ್ಟ್ ಏನು ದಾರಿ ಅಂತಲೇ ಅವರಿಗೆ ತೋಚದೆ ಹೋಗ್ತಾರೆ. ದೆರ್ ಆರ್ ಸಮ್ ಸಿಚುವೇಶನ್, ನಂಗೆ ಈಗಲೂ ಗೊತ್ತಿದೆ, ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಇದ್ದಬದ್ದ ಹಣವನ್ನೆಲ್ಲ ಅವರು ಅಲ್ಲಿ ಹಾಕಿರ್ತಾರೆ, ನೆಕ್ಸ್ಟಿಗೆ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನು ಮಾಡಿರ್ತಾರೆ ಅದು ಫೇಲ್ ಆಗುತ್ತೆ. ಸೊ ಇದ್ದಬದ್ದ ಹಣನೂ ಹೋಯಿತು ಮತ್ತು ಅವರ ಲೈಫ್ಗೂ ಕೂಡ ಪ್ರಾಬ್ಲಮ್ ಆಯಿತು. ಸೊ ದಿಸ್ ಕೈಂಡ್ ಆಫ್ ಆ್ಯಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎವ್ರಿ ಒನ್ ಮಸ್ಟ್ ಡೂ ಹೆಲ್ತ್ ಇನ್ಶೂರೆನ್ಸ್. ಥ್ಯಾಂಕ್ ಯು ಸೋ ಮಚ್.